ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ. ಈ ದಿನ ಎಂ ಅಕ್ಷರದಿಂದ ಪ್ರಾರಂಭವಾಗುವವರ ಸಾಧಾರಣ ಗುಣಲಕ್ಷಣ ಹಾಗೂ ವ್ಯಕ್ತಿತ್ವವನ್ನು ತಿಳಿಯೋಣ. ಇಂಗ್ಲಿಷ್ ವರ್ಣಮಾಲೆಯ 13ನೇ ಅಕ್ಷರ ಎಂ ಆಗಿದೆ. ಈ ಅಕ್ಷರದಿಂದ ಯಾರ ಹೆಸರು ಪ್ರಾರಂಭವಾಗುತ್ತದೆಯೋ ಅವರ ಗುಣಲಕ್ಷಣಗಳು ಹೀಗಿರುತ್ತದೆ. ಎಂ ಅಕ್ಷರ ಲೋಕಪ್ರಿಯತೆಯನ್ನು ಸೂಚಿಸುವುದು. ಇವರು ತಮ್ಮ ಕ್ಷೇತ್ರದಲ್ಲಿ, ಅಂದರೆ ಯಾವುದೇ ತಾವು ಮಾಡುವ ಕೆಲಸದಲ್ಲಿ ಅತ್ಯಂತ ನಿಖರವಾದ ಜ್ಞಾನ ಅನುಭವದಿಂದ ಕೆಲಸ ಮಾಡುವರು. ಎಲ್ಲ ವಿಚಾರದಲ್ಲಿ ಅಳೆದು ತೂಗಿ ವಿಚಾರ ಮಾಡಿ ಕೆಲಸ ಮಾಡುವರು. ಒಮ್ಮೊಮ್ಮೆ ಅತಿ ಆತ್ಮವಿಶ್ವಾಸದಿಂದ ಜೀವನದ ಮುಖ್ಯ ವ್ಯಕ್ತಿಯನ್ನು ದೂರ ಮಾಡಿಕೊಳ್ಳುವುದು. ತನ್ನದೇ ನಡೆಯಬೇಕೆಂಬ ಹಠ, ಜೋರು ಮಾತು, ಮಲಗಿರುವ ಸಿಂಹ ಕೆಣಕಬಾರದು ಎಂಬುದು ಇವರಿಗೆ ಅನ್ವಯಿಸುವುದು. ಗಲಾಟೆ ವಾದಕ್ಕೆ ನಿಂತರೆ ಎದುರಾಳಿಯನ್ನು ಜಯಿಸುವರು. ಮಾತು ಜೋರು, ಹೃದಯ ಮೃದು. ಬಹಳಷ್ಟು ಸಮಯ ಜನ ಇವರ ನಡತೆಯ ಬಗ್ಗೆ ಬೇಸರ ಮಾಡಿಕೊಳ್ಳುವರು. ಇವರಿಗೆ ಅದರ ಬಗ್ಗೆ ಎಳ್ಳುಕಾಳಿನಷ್ಟು ಯೋಚನೆ ಮಾಡುವುದಿಲ್ಲ. ಹಣಕಾಸು ಸಂಪಾದನೆಯಲ್ಲಿ ದುಡಿಮೆಗೆ ತಕ್ಕ ಫಲ ಎಂಬ ನೀತಿಯನ್ನು ಹಾಗೂ ಖರ್ಚುಗೆ ಸಮುದ್ರಕ್ಕೆ ಉಪ್ಪು ಸುರಿದರೂ ಲೆಕ್ಕ ಹಾಕಿ ಸುರಿ ಎಂಬುದು ಮತ್ತೊಂದು ಮೂಲತತ್ವವಾಗಿರುತ್ತದೆ. ಇದನ್ನು ಇವರು ನಿರಂತರವಾಗಿ ಪಾಲಿಸುವರು. ಇವರ ಮನದಲ್ಲಿ ಸಾಮಾಜಿಕ ಪ್ರವೃತ್ತಿ, ಜನರೊಂದಿಗೆ ಬೆರೆಯುವುದು ಅತ್ಯುತ್ತಮವಾದರೂ ಇವರಿಗೆ ಇದು ಸಾಮಾಜಿಕ ನಡವಳಿಕೆ ಅಷ್ಟೇ ಆಗಿರುವುದು. ಶರೀರ ನೋಡಲು ಆಕರ್ಷಕವಾಗಿರುವುದು. ತಂದೆಯ ಮೇಲೆ ಹೆಚ್ಚು ಅಭಿಮಾನ, ತಾಯಿಯ ಮೇಲೆ ಅತಿ ಪ್ರೀತಿ, ಕುಟುಂಬದ ಮೇಲೆ ಸದಾ ರಕ್ಷಣೆಯ ಕಣ್ಣು ಇಟ್ಟಿರುವವರು. ಇವರು ಹೋದ ಕಡೆ ಬಂದ ಕಡೆ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದು ಆಗಿರುತ್ತಾರೆ. ಮಾತು ಅತ್ಯಂತ ಸ್ಪಷ್ಟ, ನಿಖರತೆ, ಆತ್ಮವಿಶ್ವಾಸದಿಂದ ಕೂಡಿರುವುದು. ಸಾಮಾನ್ಯವಾಗಿ ಇವರದು ಒಣಚರ್ಮವಾಗಿದ್ದು ಹೆಚ್ಚು ನೀರು ಕುಡಿಯುವರು. ಶುದ್ಧ ನೀರಿನ ಬಗ್ಗೆ ಹೆಚ್ಚಿನ ಆಸಕ್ತಿ, ಸದಾ ಸ್ವಚ್ಛತೆ ಇಷ್ಟಪಡುವರು. ಪುರುಷರಾದರೆ ಉಗುರು, ತಲೆ ಕೂದಲು ಬೆಳೆಯಲು ಬಿಡುವುದಿಲ್ಲ. ಆಗಾಗ ಸಮತಟ್ಟು ಮಾಡುತ್ತಾ ಇರುತ್ತಾರೆ. ಜಮೀನು, ವ್ಯವಸಾಯ, ಬಯಲು ಪ್ರದೇಶ, ಪ್ರಕೃತಿ, ನಿಸರ್ಗದತ್ತ ಪ್ರದೇಶ ಪ್ರಿಯವಾದುದು. ದೇಶ ಸುತ್ತು ಕೋಶ ಓದು ಇವರಿಗೆ ಅನ್ವಯಿಸುವುದು. ಪ್ರವಾಸಿ ತಾಣಗಳಿಗೆ ಹೆಚ್ಚು ಸಂಚಾರ ಮಾಡುವರು. ಸಾಮಾನ್ಯವಾಗಿ ಎಂ ನಿಂದ ಪ್ರಾರಂಭವಾಗುವ ಅಕ್ಷರದವರು ಮೊದಲನೆಯ ಮಗ ಅಥವಾ ಮಗಳು ಆಗಿರುತ್ತಾರೆ. ಕೊಟ್ಟ ಮಾತಿಗೆ ನಡೆಯಲು ಆಗದಿದ್ದರೂ ಸಮಯದ ಪರಿಪಾಲನೆ, ಸುಳ್ಳು ಹೇಳಿದರೆ ಅದು ಸುಳ್ಳು ಅಂತ ಅನ್ನಿಸುವುದಿಲ್ಲ. ಹಾಗೆಯೇ ತಲೆಯ ಮೇಲೆ ಒಡೆದ ಹಾಗೆ ಹೇಳುವರು. ಗಡಿಯಾರವೂ ಒಂದೇ, ಇವರೂ ಒಂದೇ. ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ಕಾರಣವಿಲ್ಲದೆ, ಅದರಲ್ಲೂ ಅವಶ್ಯಕತೆ ಇಲ್ಲದೆ ಒಂದು ಹೆಜ್ಜೆ ಮುಂದೆ ಹಾಕುವುದಿಲ್ಲ. ಇಷ್ಟವಿಲ್ಲದ, ಬೇಡದ ವ್ಯಕ್ತಿ ಅವಲಂಬನೆಯನ್ನು ಮಾಡುವವರು ತಮ್ಮ ಪಕ್ಕದಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಜನರು ಅವರಾಗಿಯೇ ಕಷ್ಟಪಟ್ಟು ಮೇಲೆ ಬರಬೇಕು ಎಂಬುದು ಅಭಿಲಾಷೆ ಇವರದು. ಆದರೂ ಇವರ ಬೆಳವಣಿಗೆ ಇನ್ನೊಬ್ಬರ ಆಶ್ರಯ ಸಹಾಯ ಪಡೆಯುವರು. ಸಾಮಾನ್ಯವಾಗಿ ಇವರು ಸರ್ಕಾರಿ ಕೆಲಸ, ರಾಜಕೀಯ ಮುಖಂಡತ್ವ, ಹಣಕಾಸು ಸಂಸ್ಥೆಯಲ್ಲಿ ಮ್ಯಾನೇಜರ್, ಬಾಸ್, ಕಾಂಟ್ರಾಕ್ಟರ್, ಎಲೆಕ್ಟ್ರಿಷಿಯನ್, ಸೈನ್ಯದಲ್ಲಿ ಇರುವವರು. ರಹಸ್ಯ ಎಂಬುದು ಇವರ ಬಳಿ ಬಹಳ ಅಡಗಿರುತ್ತದೆ. ತನಗೆ ಬೇಕಾಗಿರುವುದು ರಹಸ್ಯ, ಬೇಡದಿರುವುದು ಪರಿಹಾಸ್ಯ ಎಂಬುದು ಇವರ ನಿಯಮ. ಸದಾ ಚಟುವಟಿಕೆ. ಮುಂಜಾನೆ ಸೂರ್ಯನೊಂದಿಗೆ ಏಳುವುದು, ರಾತ್ರಿಯಾದರೂ ಕೆಲಸ ಮಾಡುವುದು. ವಿಶ್ರಾಂತಿಗೆ ಸಮಯ ಕೊಡುವುದಿಲ್ಲ. ವರ್ಷಕ್ಕೆ ಒಂದು ಬಾರಿ ಒಂದೇ ಸಮಯದಲ್ಲಿ ಇವರಿಗೆ ವೈರಲ್ ಇನ್ಫೆಕ್ಷನ್ ಆಗುವುದು. ನೀರಿನ ವ್ಯತ್ಯಾಸದಿಂದ ಜ್ವರವೂ ಬರುವುದು. ತನಗೆ ಅಪಮಾನ ಆದರೆ ಸಹಿಸಿಕೊಳ್ಳುವುದಿಲ್ಲ. ಸಹಾಯವನ್ನು ಯೋಚಿಸಿ ಮಾಡುವರು. ಹಣಕಾಸು ಹೆಚ್ಚು ಬಂದರೂ ಹಣದ ಮೇಲೆ ಆಸೆ ಇರುವುದಿಲ್ಲ. ಮನಸ್ಸಿನ ಒಳಗೆ ಸದಾ ನೆಮ್ಮದಿ, ಸರಳ ಜೀವನವನ್ನು ಬಯಸುವರು. ಇದ್ದಿದ್ದನ್ನು ಇದ್ದ ಹಾಗೆ ಹೇಳುವರು. ಯಾವುದೇ ಫಿಲ್ಟರ್ ಇರುವುದಿಲ್ಲ. ಎಲ್ಲರಿಗಿಂತ ತಾನು ಅತಿ ಶ್ರೇಷ್ಠ ಎಂಬುದನ್ನು ಸಮಾಜದಲ್ಲಿ ಬಿಂಬಿಸುವ ಪ್ರಯತ್ನ ಮಾಡುವರು. ಸಾಧಾರಣವಾಗಿ ಖಾರ ಪದಾರ್ಥಗಳಲ್ಲಿ ಅಪೇಕ್ಷೆ ಹೆಚ್ಚು. ಸ್ವಾಭಿಮಾನ ಇವರ ದೊಡ್ಡ ಆಸ್ತಿ. ಇವರ ಜೀವನದಲ್ಲಿ ಅತಿ ಹೆಚ್ಚು ಏರುಪೇರು ಇದ್ದರೂ ಕೂಡಿಕೊಂಡು ಮೇಲೆ ಎದ್ದು ಮರಳಿ ಪ್ರಯತ್ನ ಮಾಡಿ ಮೊದಲನೇ ಸ್ಥಾನಕ್ಕಿಂತ ಮೇಲೆ ನಿಲ್ಲಬೇಕು ಎಂಬ ಇವರ ಅಭಿಲಾಷೆ ಆಗಿರುತ್ತದೆ. ಅದಕ್ಕೆ ಹೆಚ್ಚಿನ ಪ್ರಯತ್ನವನ್ನು ಮಾಡುತ್ತಲೇ ಇರುತ್ತಾರೆ. ತಾನು ಹೇಳಿದ ಮಾತು ಮಾತ್ರ ಸತ್ಯ ಎನ್ನುವರು. ಮುಂದಿನ ಭವಿಷ್ಯದ ಯೋಜನೆಯನ್ನು ಹಾಕಿ ಯಾರಿಗೂ ಹೇಳದೆ ಮನಸ್ಸಿನಲ್ಲಿ ಇಟ್ಟುಕೊಂಡು ಕಾರ್ಯಗತಗೊಳಿಸಲು
ಸತತ ಪ್ರಯತ್ನವನ್ನು ಪಡುವರು. ಖರ್ಚು ಮಾಡದೆ ಆದಾಯ ಪಡೆಯಬೇಕು, ಇದು ಇವರ ಮುಖ್ಯ ಕಾರ್ಯಸೂಚಿ ಎನ್ನಬಹುದು. ಆದರೆ ಬೇಕಾಗುವ ಇಷ್ಟಪಡುವ ವಸ್ತು ಮನೆಯವರಿಗೆ ಖರ್ಚು ವೆಚ್ಚಗಳ ಬಗ್ಗೆ ಯೋಚನೆ ಮಾಡುವುದಿಲ್ಲ. ಆಧ್ಯಾತ್ಮಿಕದಲ್ಲಿ ಹೆಚ್ಚು ಆಸಕ್ತಿ ಇರುವುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.